ಎಲಿಮಿನೇಟ್ ಯಾರನ್ನ ಮಾಡ್ತೀರಾ ರೈಟ್ ಹಿಯರ್ ರೈಟ್ ನೌ, ಯಾಕೆ ಮಾಡ್ತೀರಾ ಅಂತ ನನಗೆ ಹೇಳಿ. ಓಕೆನಾ ರಫಿ, ಯಾರನ್ನ ಮಾಡ್ತೀಯಾ? ರಕ್ಷಿತ್ನ ಮಾಡ್ತೀನಿ. ಅದೇ ವೀಕ್ ಪರ್ಫಾರ್ಮೆನ್ಸ್, ಕಾಂಪಿಟೇಷನ್ ಇಲ್ಲ ನನಗೆ, ಅದಕ್ಕೆ ನಾನು ಒಬ್ಬನೇ ಮಾಡ್ತೀನಿ. ಪೂರ್ವಿ? ರಕ್ಷಿತ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ವೀಕ್ ಇದ್ದಾರೆ. ಸ್ವಲ್ಪನಾ? ಅವ್ರು ಜಾಸ್ತಿ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ ಅವ್ರಿಗೆ, ಅದಕ್ಕೆ. ರಕ್ಷಿತ್ ಮನ್ಸ್ಕೊಬಿಡಕ್ಕಂತ? ಇಲ್ಲಪ್ಪ, ಇಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅವನನ್ನ ರಿಜೆಕ್ಟ್ ಮಾಡಿ ನೀ ಅವನಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀಯ. ರಾಶಿ? ಸ್ಪೂರ್ವಿ. ನಾನು ಫಸ್ಟ್ ಡೇ ಇಂದಾನೆ ಅದೇ ಹಂಗೆ ಬರೀ ಎಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ಯಾ ಅದನ್ನ. ಅವರೇ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಅವ್ರು ರಿಜೆಕ್ಟ್ ಆದ್ರೂ ಯಾರು ನೆನ್ಸ್ಕೊತೀಯಾ? ಸ್ಪೂರ್ವಿ ಅಂತ ಬೇಕಾದ್ರೆ. ಆ ಲೆವೆಲ್ಗೆ ಒಳಗಡೆ ಬಂದ್ಬಿಟ್ಟಿದೆ ಕಿಚ್ಚು. ಇಡಪ್ಪ ಮೇಧಾವಿ. ರಫಿ ಒಂದು ಕನ್ಸಿಸ್ಟೆಂಟ್ ಆಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಎನಿವೇ ಇಟ್ಸ್ ಬೆಸ್ಟ್ ಆನ್ ಪರ್ಫಾರ್ಮೆನ್ಸ್, ಬಟ್ ಪ್ರಾಬ್ಲಿ ನಾನು ಕಾಂಪೀಟ್ ಮಾಡ್ಬೋದು. ಸೊ ಅವನನ್ನ ರಿಜೆಕ್ಟ್ ಮಾಡಿ ನೀನು ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತೀಯಾ? ಕೊಡ್ತೀನಿ. ಬನ್ನಿ. ನಾನು ರಕ್ಷಿತ್ ಹೆಸರಿಡಕ್ಕೆ ಇಷ್ಟಪಡ್ತೀನಿ. ರಕ್ಷಿತ್ ಇವತ್ತು ನಾನು ಕೇಳ್ಕೊಂಡೆ ನಾನು ಮಾಡ್ತೀನಿ ಅಂತೇಳಿ. ಇಲ್ಲ ನಾನು ಮಾಡ್ತೀನಿ ಅಂದ. ಲಾಸ್ಟಿಗೆ ಅದು ನಿನ್ನೆನೂ ಸೋತಿದ್ವಿ, ನಿನ್ನೆ ಬೆಳಗ್ಗೆನೂ ಸೋತಿದ್ವಿ, ಬಟ್ ಇವತ್ತು ನಾವು ಗೆಲ್ಲೇಬೇಕು ಅನ್ನೋ ಆಸೆ ಭಾಳ ಇತ್ತು. ಸ್ವಲ್ಪ ಅವ್ನು ನನಗೆ ಕೋಆಪ್ರೇಟ್ ಮಾಡಿದ್ರೆ ಬಹುಶಃ ಏನಾದ್ರು ಒಂದು ಚಾನ್ಸ್ ಇರ್ತಿತ್ತು ಏನೋ. ಹೇಳ ಪರೇ ಸರ್. ಸ್ಪೂರ್ವಿ. ಅವ್ರು ನಿನ್ ಕಂಡ್ರಾಗಲ್ಲ, ನಿನ್ಗೆ ಅವ್ರ ಕಂಡ್ರಾಗಲ್ಲ. ಅದು ಬಿಡು ಮಾಧುರಿ. ರಕ್ಷಿತ್. ಫೈನಲ್ ಆಗಿ ಇವತ್ತಿನ ಡಿಸಿಷನ್ ಆಗಿದೆ. ಎಷ್ಟು ಓಟ್ ಅವ್ರು ಬಂದಿದಪ್ಪ ನಿಂಗೆ? 4. ಹುಡುಗಿರಲ್ಲಿ ಪೂರ್ವಿ. 2 ಇವತ್ತು ಹೋಗ್ತೀರಾ ಕಳ್ಸಿದ್ರೆ? ನಿಮ್ಮಿಷ್ಟ. ನಾನು ಎಲಿಜಿಬಲ್ ಇಲ್ಲ. ನಿಮ್ಮ ಇಷ್ಟ, ನಮ್ ಕಷ್ಟ, ಅವ್ರ ಇಷ್ಟ. ಇಷ್ಟ ಕಷ್ಟಗಳ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ. ನಿನ್ನೆನೂ ನೀವೇ ಎಲಿಮಿನೇಟ್ ಆದ್ರಿ, ಇವತ್ತು ನೀವೇ ಎಲಿಮಿನೇಟ್ ಆಗ್ತಾ ಇದ್ದೀರಾ. ತೀರ್ಮಾನ ಆಗಿದೆ. ನೀವುಗಳೇ ಇವರು ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ, ಇವ್ರನ್ನ ನಾವು ಎಲಿಮಿನೇಟ್ ಮಾಡ್ತಾ ಇದೀವಿ ಅಂತ ಡಿಸೈಡ್ ಮಾಡಿ ನಿರ್ಧಾರ ತಗೊಂಡಿದ್ದೀರಾ. ಸೊ ರಕ್ಷಿತ್ ಆ್ಯಂಡ್ ಸ್ಪೂರ್ವಿ, ದಯವಿಟ್ಟು ನನ್ನ ಎಡಬದಿಗೆ ಬನ್ನಿಪ್ಪ. ಎಷ್ಟನೇ ಸಲ ನಿನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು? 2ನೇ ಸರಿ. ಸ್ಪೂರ್ವಿ ನಿಮ್ಮನ್ನ ಯಾಕೆಲ್ಲ ಬಿಟ್ಟು ನೀವೇ ಟಾರ್ಗೆಟ್ ಅಲ್ಲಿ ಸಿಗಾಕೋತಾ ಇದ್ದೀರಾ? ಬಿಕಾಸ್ 25 ವರ್ಷ ನಾನು ಬರೀ ಮೆಂಟಲ್ ಟಾಸ್ಕ್ಸು, ಬರೀ ಕ್ವಿಝಸ್ಸು, ಜನರಲ್ ನಾಲೆಡ್ಜ್ ಕಾಂಪಿಟೇಷನ್ಸು, ಇಲ್ಲ ಎಕ್ಸಾಮ್ಸು, ಬರೀ ಈ ಥರನೇ ಟ್ರೈನ್ ಅಪ್ ಆಗಿದ್ದೀನಿ ಲೈಫ್ ಪೂರ್ತಿ. ಸೊ ಫಸ್ಟ್ ಟೈಮ್ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದಿರೋದು ಈ ಥರ ಓಪನ್ ಎನ್ವಿರಾನ್ಮೆಂಟ್ಗೆ ಫಸ್ಟ್ ಟೈಮು. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ದ ಕಾಂಪಿಟೇಷನ್ ಗೆಟ್ಸ್ ಟಫ್. ನನಗೆ ಗೊತ್ತಿತ್ತು ಐ ಮೇ ಲೂಸ್ ಔಟ್ ಅಂತ. ವೀಕ್ ಆಗಿದ್ದವನು ಸ್ಟ್ರಾಂಗ್ ಆಗಿ ನಿನ್ನ ಪ್ರೂವ್ ಮಾಡ್ಕೋ ಅಂತ ಎವ್ರಿ ಟೈಮ್ ಹೇಳ್ತಾ ಬಂದೆ. ನೀನು ಮೆಂಟಲಿ ಪ್ರಿಪೇರ್ ಆಗಿದ್ಯಾ ಅಂತ ನಮಗೆ ಗೊತ್ತಾಗಲ್ಲ. ಅಫ್ಕೋರ್ಸ್ ಪ್ರಾಬ್ಲಿ ದೇ ಆರ್ ಮೋರ್ ಕಾಂಪಿಟೇಟಿವ್ ದೆನ್ ಮೀ, ಬಟ್ ನನಗೆ ನಾನೇ ಕಂಪೇರ್ ಮಾಡ್ಕೊಂಡ್ರೆ, ನಾನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನನ್ನನ್ನು ನಾನೇ ಕಂಪೇರ್ ಮಾಡ್ಕೊಂಡ್ರೆ ಐ ಆಮ್ ಲಾಟ್ ಟಫರ್ ದೆನ್ ವಾಟ್. ಯಾರು ಒಪ್ಕೋತೀರಾ ಇವಾಗ ಈ ಮಾತನ್ನ? ಮತ್ತೆ ಯಾಕೆ ಅವನನ್ನು ಎಲಿಮಿನೇಟ್ ಮಾಡಿದ್ರಿ? ಹೋದ ಟಾಸ್ಕಲ್ಲೆಲ್ಲ ನೋಡಿದ್ರೆ ಈಗ ಅವನು ಕಾಂಪೀಟ್ ಮಾಡ್ತಾ ಇದ್ದಾನೆ. ಇವಾಗ ತಾನೇ ಒಂದು ರೀಸನ್ ಬಂತು ನನಗೆ ನಿನ್ನ ಕಡೆಯಿಂದ. ಅಲ್ಲ ಕಂಪ್ಯಾರಬಲ್ ಇಷ್ಟು ಹುಡುಗರಲ್ಲಿ ಕಂಪೇರ್ ಮಾಡಿದ್ರೆ ಹಿ ಇಸ್ ದ ವೀಕ್. ಫೈನ್, ಬಟ್ ವೈ ಸ್ಪೂರ್ವಿ ನೀವೇ ಹೇಳಿ ಏನ್ ಕಾರಣ ಇರಬಹುದು, ನೀವ್ ಹೇಳಿ, ಮಾತಾಡಿ. ಆಕ್ಚುಲಿ ವೋಟ್ ಔಟ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಟ್ರಾಂಗು ವೀಕು ಅಂತ ಲೆಕ್ಕಕ್ಕೆ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಇಂದ ಫ್ರಮ್ ದ ಡೇ 1 ಟೀಮ್ ಅಲ್ಲಿ ಎಕ್ಸ್ಚೇಂಜ್ ಎಲ್ಲ ಆಯ್ತಲ್ಲ, ಅವಾಗ್ಲಿಂದಾನು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ ಅದೆಲ್ಲ ಆಯ್ತು. ಸೊ ನಾನು ಅದನ್ನ ಯಾವತ್ತೂ ಮರ್ತಿರ್ತೇನೆ. ನಾನು ಏನ್ ಮಾತಾಡಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತೀನಿ. ಮತ್ತೆ ಇವಾಗ 2 ಸಲನೂ ನಾನು ರಾಶಿಗೆ ವೋಟ್ ಮಾಡಿಲ್ಲ. ನಾನು ಏನಿದ್ರು ಟೀಮ್ನ ನೋಡ್ತಾ ಇದ್ದೀನಿ, ಯಾರು ವೀಕು ಯಾರು ಹೈಯೆಸ್ಟ್ ಅಂತ. ಬಟ್ ಅವಳು ಅದನ್ನೇ ಅವತ್ತು ಬಂದ್ಬಿಟ್ಟು ಹೇಳಿದ್ಲು, ನನ್ನ ಮನ್ಸಲ್ಲಿ ಏನೂ ಇಟ್ಕೊಂಡಿಲ್ಲ, ನಾವೆಲ್ಲ ಫ್ರೆಂಡ್ಸ್ ಆಗೇ ಇದ್ಬಿಡೋಣ, ನಾವೆಲ್ಲ ಒಟ್ಟಿಗೆ ಇದು ಮಾಡೋಣ, ಫೈನಲ್ಗೆ ಬರಬೇಕು ಅಂದ್ರೆ ಟಫೆಸ್ಟ್ ಕಂಟೆಸ್ಟೆಂಟ್ ಬರಬೇಕು, ಅವಾಗಲೇ ಟಗ್ ಆಫ್ ವಾರ್ ಇರುತ್ತೆ. ವೀಕೆಸ್ಟ್ ಟಫೆಸ್ಟ್ ಬಂದ್ಬಿಟ್ರೆ ಆರಾಮ್ಸೆ ವೀಕ್ ಗೆದ್ಬಿಡ್ತಾರೆ, ಟಫ್ ಅವ್ರು ಹೊರಟೋಗ್ತಾರೆ ಅಂತ ಹೇಳಿದ್ಲು. ಸ್ಪೂರ್ವಿ ನಿಮಗೆ ಯಾವ ಆಂಗಲ್ ಇಂದ ವೀಕ್ ಪರ್ಫಾರ್ಮರ್ ಆಗಿ ಕಾಣ್ತಾರೆ ಅಂತ ಯಾರನ್ನ ಒಬ್ರು ಹೇಳಿ. ನಾವು ಟೀಮಲ್ಲಿ ಇರುವಾಗಲೂ ಅಷ್ಟೇ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಅವಾಗಲೇ ನಾವು ನೋಡಿದೀವಿ ನಮ್ಮ ಡ್ರಾಬ್ಯಾಕ್ಸ್ ಏನು ಇದೇನು ಅಂತ. ಸೊ ಅವಾಗ್ಲಿಂದನೂ ನನಗೆ ಗೊತ್ತು. ಕೇಳಿದ ಕ್ವಶನ್ ಒಂದು ನನಗೆ ಆನ್ಸರ್ ಸಿಕ್ಕಿಲ್ಲ, ಎಲ್ಲರೂ ಬಕ್ವಾಸ್ ರೀಸನ್ಗಳು ಕೊಡ್ತೀರಾ. ಎನಿವೇಸ್, ಇವತ್ತು ಎಲ್ಲರಿಗೂ ಎಲ್ಲ ವಿಷಯನೂ ಗೊತ್ತಾಗಿದೆ. ಹೋದ ಎಪಿಸೋಡ್ನಲ್ಲಿ
ಪ್ರತಿಯೊಬ್ಬರಿಗೂ ನಾನು ಚಾನ್ಸ್ ಕೊಡ್ತಾ 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 ಹೋದೆ. ನೀವೆಲ್ಲ ಅದನ್ನ ಉಪಯೋಗಿಸ್ಕೊಂಡ್ರಿ, ಕೆಲವರು ಆಟ ಆಡಿದ್ರಿ, ಕೆಲವರು ಇವ್ರು ಈ ತರ ನಮಗೆ ಬಿಡ್ತಾರ ಚಾನ್ಸು, ಬಾ ನಾವೇ ಗೇಮಿಂಗ್ ಮಾಡೋಣ, ನಾವೇ ಸ್ಟ್ರಾಟಜಿ ಉಪಯೋಗಿಸೋಣ ಅಂತ ಏನೇನೇನೋ ಗೇಮ್ಗಳು ಮಾಡ್ಕೊಂಡ್ರಿ. ಇವತ್ತು ಚಾಯ್ಸ್ ಡಿಸಿಷನ್ ನನ್ನ ಕೈಲಿ. ಸೊ ಯಾರನ್ನಾದ್ರೂ ಎಲಿಮಿನೇಟ್ ಮಾಡಬೇಕು ಅಂತ ಇದ್ರೆ ಅದು ನಾನು ಮಾಡ್ತೀನಿ. ಇವತ್ತು ನಾನು ಯಾರನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಯಾರನ್ನೂ ಎಲಿಮಿನೇಟ್ ಮಾಡ್ತಾ ಇಲ್ಲ. ಸಂತೋಷ ಆಯ್ತಾ, ದುಃಖ ಆಯ್ತಾ, ಏನಾಗ್ತಾ ಇದೆ? ನನಗಂತೂ ಸಂತೋಷ ಆಗಿರುತ್ತೆ. ಯಾಕಿರ್ಬೋದು, ನಾನು ಯಾರನ್ನೂ ರಿಜೆಕ್ಟ್ ಮಾಡ್ತಾ ಇಲ್ಲ. ಬೇರೆ ಏನೋ ಪ್ಲಾನ್ ಇರುತ್ತೆ. ನಿಮ್ಮ ಮೇಲೆ ನಿಮಗೆಷ್ಟು ಭರವಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ತುಂಬಾ ಭರವಸೆ ಇದೆ. ಯಾಕಂದ್ರೆ ಯಾರು ಬೆಂಗಳೂರಿನಿಂದ ನಾವು ಸುಮ್ಮನೆ ಹಾಗೆ ಕರ್ಕೊಂಡ್ಬರ್ಲಿಲ್ಲ. ಬೆಂಗಳೂರಿನಿಂದ ಆಲ್ ದಿ ವೇ ಥೈಲ್ಯಾಂಡ್, ಬ್ಯಾಂಕಾಕ್, ಪಟಾಯಾ, ಇವತ್ತು ಚಿಂಗ್ಮಾಯ್, ಇನ್ನ ಎಲ್ಲೆಲ್ಲಿ ಹೋಗ್ತೀವೋ ನಮಗೂ ಗೊತ್ತಿಲ್ಲ. ಈಗಾಗಲೇ ಕೈಯಲ್ಲಿ ಆಗದೆ ಇರೋರು 1000 ಕಾರಣಗಳು ಕೊಟ್ಟು ಅದು ಮಾಡಿ ಇದು ಮಾಡಿ ಹೋಗಾಗಿದೆ. ನಿಮ್ಗಳಿಗೂ ಗೊತ್ತಾಗಿದೆ. ಎಷ್ಟು ಜನ ಉಳ್ಕೊಂಡಿದ್ದೀರಾ ಕಡೆದಾಗಿ? 8 ಜನ. ಫೈನಲ್ ಟಾಪ್ 8. ಹೆಮ್ಮೆಯ ವಿಷಯ ಇದು. ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನಿದ್ರು ಟಾಸ್ಕ್ ಟಾಸ್ಕ್ ಟಾಸ್ಕ್. ನಿರಂಜನ, ಚಾನ್ಸ್ ಕೊಡೋದ್ರಲ್ಲಿ ನೀನಿವತ್ತು ಆ ಕೃಷ್ಣ ಪರಮಾತ್ಮನ್ನು ಮೀರಿಸ್ಬಿಟ್ಟೆ ಬಿಡಮ್ಮ. ಇನ್ನೊಂದು ನ್ಯೂಸ್ ಇವಾಗಲೇ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಇದ್ದೇ ಇರುತ್ತೆ. ಆದ್ರೆ ಆ ಎಲಿಮಿನೇಷನ್ಗೆ ಇಬ್ರನ್ನ ನಾವೇ ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟ್ ಮಾಡಿದಂತ ವ್ಯಕ್ತಿಗಳು ಎಲಿಮಿನೇಷನ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಸೊ ಆಬ್ವಿಯಸ್ಲಿ ಅವ್ರ ಎಲಿಮಿನೇಟ್ ಆಗೋದು ಇಲ್ಲ, ಅವ್ರು ಇನ್ನೊಬ್ರನ್ನ ಎಲಿಮಿನೇಟ್ ಮಾಡೋದಕ್ಕೂ ಆಗೋದಿಲ್ಲ. ನಾನೇ ಸೆಲೆಕ್ಟ್ ಮಾಡ್ತೀನಿ ಇಬ್ಬರು. ಓಕೆ, ಬೇರೆ ಇವತ್ತಿನ ವಿನ್ನರ್ ಆಗಿದ್ದಾರೆ ಸೂರಜ್ ಅಂಡ್ ಮಾಧುರಿ. ನಿಮಗೆ ನಮ್ ಕಡೆಯಿಂದ ಏನ್ ಸಿಗ್ತಾ ಇದೆ ಅಂತ ಗೊತ್ತಾ? ಸಾವಿನಿಯರ್ ಅಂದ್ರೆ ಏನು? ಅದು ಏನಾದ್ರು ನೆನಪಿಗೋಸ್ಕರ ಒಂದು ಎಕ್ಸಾಕ್ಟ್ಲಿ ಸವಿ ನೆನಪು. ನೀವು ಇಲ್ಲಿ ಬಂದು ಹೋಗ್ಬೋದು ಬಿಡ್ಬೋದು, ಅವೆಲ್ಲ ನಮಗ್ ಗೊತ್ತಿಲ್ಲ. ನಿಮ್ಮ ಲೈಫ್ ಲಾಂಗ್ ನೀವು ಅದನ್ನ ರಿಮೆಂಬ್ರೆನ್ಸ್ ಅಂತ ಇಟ್ಕೊಳ್ಳೋದಕ್ಕೋಸ್ಕರ ನಾವು ನಮ್ ಕಡೆಯಿಂದ ಒಂದು ಪ್ರಣಾಳಿಕೆಯನ್ನ ಕೊಡ್ತಾ ಇದ್ವಿ. ಓಕೆನಾ? ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ನಿಮಗೆ ಥೈಲ್ಯಾಂಡ್, ಬ್ಯಾಂಕಾಕ್, ಚಿಂಗ್ಮಾಯ್, ಇನ್ನ ನಾವೆಲ್ಲೆಲ್ಲಿ ಹೋಗ್ತೀವೋ ಇಲ್ಲೆಲ್ಲ ಪ್ಲೇಸ್ಗಳಿಂದ ಒಂದೊಂದು ಡಿಫ್ರೆಂಟ್ ಆದ ಐಟಮ್ಗಳಿದೆ. ಇದೆಲ್ಲದನ್ನು ನಿಮ್ಮ ನೆನಪಿಗೋಸ್ಕರ, ಲೈಫ್ ಲಾಂಗ್ ನೆನಪಿಗೋಸ್ಕರ ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ. ಅದೇನು ಎತ್ತ ಅಂತಲ್ಲ ಆಮೇಲೆ ಗೊತ್ತಾಗುತ್ತೆ. ಅದರಲ್ಲೂ ಟ್ವಿಸ್ಟ್ ಇಟ್ಟಿರ್ತೀವಿ ನಾವು, ತಲೆ ಕೆಡ್ಸ್ಕೊಬಿಡಿ.